ಓಕೆ, ಇನ್ನೊಂದು ಇಂಪಾರ್ಟೆಂಟ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಮೇಲೆ ಒಂದು ಕ್ವಶನು, ದಟ್ ಈಸ್ ಅ 3 marks ಕ್ವಶನ್. ದಟ್ ಈಸ್ cos θ minus 2 cos cube θ 2 sin cube θ divided by 2 sin cube θ minus sin θ is equal to cot θ ಅಂತ ಪ್ರೂವ್ ಮಾಡಬೇಕು. ಆನ್ಸರ್ ಶುಡ್ ಬಿ ಇನ್ ದ ಫಾರ್ಮ್ ಆಫ್ cot. ಅದನ್ನ ನೆನಪಲ್ಲಿ ಇಟ್ಕೊಳ್ಬೇಕು. ನಾನೀಗ LHS ಅನ್ನು ತೆಗೆದುಕೊಂಡಿದ್ದೀನಿ. ಇಟ್ ಈಸ್ ಆಲ್ಸೋ ಫ್ರಮ್ ದ LBA. LBAದಲ್ಲಿ 83 ಕ್ವಶನ್, ಇದು 83ನೇ ಕ್ವಶನ್. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, LBAಲಿ 83ನೇ ಕ್ವಶನ್ ಇದೆ. ನಿಮಗೆ ಎಕ್ಸಾಮ್ಗೆ ಫ್ರಮ್ ದ LBAನೇ ಬರುತ್ತೆ 100%. ಹೀಗಾಗಿ LBAದ ಎಲ್ಲ ಪ್ರಶ್ನೆಗಳಿಗೆ ನೀವು ಆನ್ಸರ್ ಮಾಡುವಂಥ ಪ್ರಯತ್ನ ಮಾಡಿ. ತಿಳಿದೇ ಇದ್ದರೆ ಆ ವಿಡಿಯೋಸ್ಗಳನ್ನು ನೋಡಿಕೊಂಡು ಸರಿಯಾಗಿ ಆನ್ಸರ್ ಮಾಡಿ. ನಾವು ಹಿಯರ್ ಐ ಹ್ಯಾವ್ ಟೇಕನ್ LHS, ದಟ್ ಈಸ್ cos θ minus 2 cos cube θ divided by 2 sin cube θ minus sin θ. ಇಲ್ಲಿ ಮೇಲ್ಗಡೆ ನೀವು ಅಬ್ಸರ್ವ್ ಮಾಡಿದರೆ cos θ ಈ ಎರಡೂದ್ರೊಳಗೆ ಏನು ಕಾಮನ್ ಇದೆಯಪ್ಪ ಅಂತಂದರೆ cos θ ಕಾಮನ್ ಇದೆ. ದೆನ್ 1 ಉಳಿಯುತ್ತೆ. ಈ cos θ ಜಾಗದಲ್ಲಿ 1 ಉಳಿಯುತ್ತೆ. cos cube θದಲ್ಲಿ cos θ ಹೊರಗಡೆ ಬಂದಿದೆ. ಹೀಗಾಗಿ that 1 will be ಕ್ಯೂಬಲ್ಲಿ 1 ಹೊರಗೆ ಬಂದರೆ ಸ್ಕ್ವೇರ್ ಉಳಿಯುತ್ತೆ. ದಟ್ ಈಸ್ 2 cos square θ. ದೆನ್ ಇವು ಎರಡೂದ್ರಲ್ಲಿ ಏನು ಕಾಮನ್ ಇದೆ? sin θ ಕಾಮನ್ ಇದೆ. sin θ ಕಾಮನ್ ಇದೆ. therefore what remains inside 2 ಅಂತ ಒಳಗಡೆ ಉಳಿಯುತ್ತೆ. sin ಕ್ಯೂಬಲ್ಲಿ 1 sin ಹೊರಗಡೆ ಇದೆ. therefore sin square θ ಮೈನಸ್ sin θ ಹೊರಗಡೆ ಇದೆ. ಆ ಪ್ಲೇಸಲ್ಲಿ 1 ಉಳಿಯುತ್ತೆ. ನೀವು ಅಬ್ಸರ್ವ್ ಮಾಡ್ಬೋದು, ಆನ್ಸರ್ ಐ ನೀಡ್ ಇನ್ ಟರ್ಮ್ಸ್ ಆಫ್ cot. ಆಲ್ರೆಡಿ ಹಿಯರ್ ಯು ಅಬ್ಸರ್ವ್ cos by sin has come. therefore our answer we found here. ಇದು cos by sin ಅಂತ ಹೇಳಿ ಅಷ್ಟೇ ಉಳಿದ್ಬಿಟ್ರೆ ನಮಗೆ cot θ ಸಿಕ್ಬಿಡುತ್ತೆ. ಯಾಕಂದರೆ cos θ by sin θ is cot θ. ಹೀಗಾಗಿ ಈ ವ್ಯಾಲ್ಯೂಸ್ 1 minus 2 cos square θ ಮತ್ತು ಡಿವೈಡೆಡ್ ಬೈ 2 sin square θ minus 1 ಇದೆಯಲ್ಲ, ಇದನ್ನು ಕಂಪ್ಲೀಟ್ ಆಗಿ ನಾವೇನು ಮಾಡಬೇಕಪ್ಪ ಅಂತಂದರೆ ಈಕ್ವಲ್ ಬರುವಂಗೆ ಮಾಡಿ ಕ್ಯಾನ್ಸಲೇಷನ್ ಅನ್ನು ಮಾಡಬೇಕು. ಹೇಗೆ ಮಾಡೋದು ನೋಡಿ, ಇಲ್ಲಿ cos θ divided by sin θ into 1 minus 2 cos square θವನ್ನು ನಾನು ಆಸ್ ಇಟ್ ಈಸ್ ಬರಿತೀನಿ. cos square θವನ್ನು ಇನ್ ಟರ್ಮ್ಸ್ ಆಫ್ sin square θ ನೀವು ಬರಿಬೋದು. ಇದನ್ನು ಕನ್ವರ್ಟ್ sin ಸ್ಕ್ವೇರ್ಗೆ ಮಾಡಿಕೊಂಡ್ರೆ ನೀವು ಕೆಳಗಿಂದನೇ ಆಸ್ ಇಟ್ ಈಸ್ ಇಡಿ, ಅಥವಾ ಮೇಲಿಂದ ಆಸ್ ಇಟ್ ಈಸ್ ಇಟ್ಟರೆ ಕೆಳಗಿರುವಂಥ ಸೈನನ್ನು cos square θಗೆ ಕನ್ವರ್ಟ್ ಮಾಡಿ. ನೋಡಿ, sin square θ ಅಂತಂದರೆ ಆಲ್ರೆಡಿ ಯು ನೋ ದ್ಯಾಟ್ ವಾಟ್ ಇಸ್ ದಟ್ sin square θ ಐಡೆಂಟಿಟಿ ನಿಮ್ಗೆ ಗೊತ್ತಿದೆ, ಪ್ಲಸ್ cos square θ is equal to 1. ನನಗೀಗ sin square θ ಜಾಗದಲ್ಲಿ ನಾನು ವ್ಯಾಲ್ಯೂಸ್ ಹಾಕ್ತಾ ಇದ್ದೀನಿ. therefore sin square θ is equal to 1 minus cos square θ. very important. this should be written as a reason. now 2 ಇದನ್ನು ಸ್ಕ್ವೇರ್ ಬ್ರಾಕೆಟ್ ಮಾಡ್ಕೊಳ್ತೀನಿ, ಯಾಕಂತಂದರೆ ಮತ್ತೊಂದು ಬ್ರಾಕೆಟ್ ಬರುತ್ತೆ. therefore 2 into the bracket 1 minus cos square θ. ಇಲ್ಲಿದೆ ನೋಡಿ, 2 into the bracket 1 minus cos square θ, and this minus 1 I have written as it is. Okay, now this implies very simple, cos θ whole divided by sin θ, and this you already you have written as it is, 2 cos square θ whole divided by 2 into 1 is 2 into cos square θ is 2 cos square θ, and that minus 1. therefore ನೀವು ನೋಡಿ ಅಬ್ಸರ್ವ್ ಮಾಡಬಹುದು, cos θ and divided by sin θ as it is ಮೇಂಟೈನ್ ಮಾಡ್ತಾ ಇದ್ದೀನಿ. 1 minus 2 cos square θ ಮೇಲಿಂದು ಕೂಡ as it is ಬರೆದಿದ್ದೀನಿ, and divided by whatever is there here. ಎರಡರಲ್ಲಿ 1 ಹೋದರೆ 1 ನೋಡ್ರಿ, 2 ಹಿಂದ್ಗಡೆ ಪ್ಲಸ್ ಚಿಹ್ನೆ ಇದೆ, 1 ಹಿಂದ್ಗಡೆ ಮೈನಸ್ ಇದೆ. ಎರಡರಲ್ಲಿ 1 ಹೋದರೆ ನಂಬರ್ 1 ಬರುತ್ತೆ. ದೊಡ್ಡ ನಂಬರ್ ಹಿಂದ್ಗಡೆ ಇರುವಂಥ ಚಿಹ್ನೆನ ನಾವು ಅಲ್ಲಿ ಮೆನ್ಷನ್ ಮಾಡಬೇಕು. ಇಫ್ ಯು ಆರ್ ನಾಟ್ ರೈಟಿಂಗ್ ಪ್ಲಸ್ ಆಲ್ಸೋ ನೋ ಪ್ರಾಬ್ಲಮ್, ನಾವು ಪ್ಲಸ್ ಬರದೇ ಇದ್ರೂ ಕೂಡ ನಡೆಯುತ್ತೆ. ಎರಡರಲ್ಲಿ 1 ಹೋದರೆ 1, ಎರಡು ಕ್ಲಿಯರ್ ಆದವು. ಈಗ ನಾವು ವಾಟ್ ರಿಮೈನ್ಸ್ minus 2 cos square θ is remains. minus 2 cos square θ I have written there. therefore ನ್ಯೂಮರೇಟರಲ್ಲಿ ಮತ್ತು ಡಿನಾಮಿನೇಟರಲ್ಲಿ ಅಂಶ ಮತ್ತು ಛೇದಗಳಲ್ಲಿ ಸೇಮ್ ಬಂದಿದೆ, ಕ್ಯಾನ್ಸಲ್ ಆಯಿತು. therefore what remains here finally cos θ by sin θ. ನಿಮ್ಗೆ ಈಗಾಗಲೇ ಗೊತ್ತಿದೆ ರಿಲೇಷನ್, cos θ by sin θ is cot θ. ನಿಮಗೆ ಎರಡು ರಿಲೇಷನ್ ಬರ್ತವೆ, ಎರಡೂ ರಿಲೇಷನ್ ಅನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ. 3 ಐಡೆಂಟಿಟಿ ಮತ್ತು 2 ರಿಲೇಷನ್. sin θ by cos θ ಅಂತಂದರೆ ದಟ್ ಈಸ್ tan θ. now what we have used here, cos θ by sin θ ಅಂತಂದರೆ that is cot θ. this is very important relation. that one I have used here, then hence I have proved here. thank you.